ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನನ್ನ ಕಿಚನನ್ನು ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೆ. ಹುಷಾರಿಲ್ಲ ಅಂತ ತುಂಬ ದಿನದಿಂದ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಪಾತ್ರೆಗಳು ಹಾಗಾಗೆ ಉಳಿದು ಬಿಟ್ಟಿದ್ವು. ತೊಳೆದಿರೋ ಪಾತ್ರೆಗಳನ್ನು ಜೋಡಿಸ್ಕೊಳಕ್ಕಾಗಿರಲಿಲ್ಲ. ಹಾಗೆಯೇ ಅಡುಗೆ ಮನೆಯಲ್ಲಿರೋ ಬಾಕ್ಸ್ಗಳೆಲ್ಲ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲವನ್ನ ತೆಗೆದು ಡೀಪ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅಮ್ಮ ಬಂದಿದ್ದರು. ಅಮ್ಮ ನಾನು ಇಬ್ಬರೂ ಸೇರಿಕೊಂಡು ಅಡುಗೆ ಮನೆಯನ್ನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀವಿ. ಡಬ್ಬಗಳನ್ನೆಲ್ಲ ತೊಳೆಯೋ ಡಬ್ಬಗಳನ್ನು ತೊಳ್ಕೊಂಡ್ವಿ, ಒರೆಸೋ ಡಬ್ಬಗಳನ್ನು ಒರೆಸ್ಕೊಂಡು, ಬಾಕ್ಸಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು, ಹಾಗೆಯೇ ಸೆಲ್ಫೆಲ್ಲ ತೆಗೆದು ಒರೆಸಿ, ಕಿಚನ್ದು ಕೌಂಟರ್ ಟ್ರಾಪ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಸ್ಟವ್, ಸಿಂಕು ಎಲ್ಲವನ್ನ ಕ್ಲೀನ್ ಮಾಡ್ಕೋತಾ ಇದ್ವಿ. ತೊಳೆಯೋ ಪಾತ್ರೆ ಎಲ್ಲ ಒಂದು ಕಡೆ ಹಾಕ್ಕೊಂಡಿದ್ದೀವಿ. ಎಲ್ಲವನ್ನ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಡೀಪ್ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ವಿ. ಎಷ್ಟೋ ಸಾಮಾನುಗಳು ಉಳಿದ್ಬಿಟ್ಟಿದ್ವು, ಹಾಗೆ ಹುಳ ಬಂದುಬಿಟ್ಟಿದ್ವು. ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲವನ್ನ ಸಪ್ರೇಟ್ ಮಾಡಿ ಜೋಡಿಸ್ಕೋತಾ ಇದ್ದೀನಿ. ಹಾಗೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು ಸ್ವಲ್ಪ ದಿನದಿಂದ ಹುಷಾರಿಲ್ಲ ಅಂತ ಹೇಳ್ಕೊಂಡು ಸಮ್ಮಗೆ ಓದ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸಮ್ಮು ಅವನೇ ಓದ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಮುಂಚೆ ನನ್ನನ್ನೇ ಡಿಪೆಂಡ್ ಆಗಿರ್ತಿದ್ದ. ನಾನು ಜೊತೆಗೆ ಕೂತ್ಕೊಂಡು ಓದಿಸ್ಬೇಕಾಗಿರ್ತಿತ್ತು. ಆದರೆ ಈಗ ಅವನೇ ಓದ್ಕೊಳ್ಳೋಕ್ಕೆ ಶುರು ಮಾಡಿದ್ದಾನೆ. ಅವತ್ತು ಏನು ಬರ್ಸಿರ್ತಾರೆ ಅದನ್ನು ತೆಗೆದು ನೋಡೋದು, ಅದನ್ನು ಓದ್ಕೊಳ್ಳೋದು, ಮತ್ತು ನಾಳೆ ಯಾವುದು ಯೂಟಿ ಇರುತ್ತೆ ಅದನ್ನು ಓದ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಏನು ಬರೆಯೋದಿರುತ್ತೆ ಎಲ್ಲವನ್ನ ಬರ್ಕೊಳ್ಳೋದು. ನನ್ನನ್ನು ಕೇಳಲ್ಲ, ಬಿಡು ನಾನೇ ಬರ್ಕೋತೀನಿ ಅಂತೆಲ್ಲ ಹೇಳ್ಕೊಂಡು ಬರ್ಕೋತಾ ಇರ್ತಾರೆ. ಹಾಗಾಗಿ ಅವನ ಪಾಡಿಗೆ ನನಗೆ ಏನೂ ಹೇಳಿಲ್ಲ. ನಾವು ಕಿಚನ್ ಕ್ಲೀನ್ ಮಾಡ್ತಾ ಇದ್ವಿ. ಈವ್ನಿಂಗ್ ಟೈಮಲ್ಲಿ ಮಾಡಿರೋದು. ನಾವು ಮಾರ್ನಿಂಗಿಂದ ಶುರು ಮಾಡಿದ್ದೀವಿ, ಈವ್ನಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಹಾಗಾಗಿ ಅವನ ಪಾಡಿಗೆ ಕುತ್ಕೊಂಡು ಬರ್ಕೋತಿದ್ದ. ನೋಡಿ ಖುಷಿ ಆಯಿತು. ಹಾಗೇನೆ ಒಂದು ವಿಡಿಯೋನ ಮಾಡಿದ್ದೀನಿ. ಹಾಗೇನೆ ಸಮೂ ಸ್ಕೂಲಲ್ಲಿ ಕರಾಟೆನ ಹೇಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಸಮೂದು ವೈಟ್ ಬೆಲ್ಟ್, ಯೆಲ್ಲೋ ಬೆಲ್ಟ್, ಬ್ಲೂ ಆಯಿತು. ಈಗ ಪರ್ಪಲ್ ಬೆಲ್ಟಿಗೆ ಬಂದಿದ್ದಾನೆ. Upper punch. H. Knee. Sun. Continue. H. Knee. Sun. Punch and go back. She. Pray. Pinanidan. H. Knee. H. Take your front leg back. Knee. Sun. H. Knee. Sun. Cure. Turn Gadanuke. H. Knee. H. Knee. H. Knee. Sun. Cure. Turn and Gadan Shota. Okay. H. Knee. H. Knee. Up. Pray. Pray. Yes. Now take your left hand down and do it. H. Yes. Right hand down. Knee. Sun. Breathe out. She. Go. Look. Search. Hutch. Ko. H. Knee. Sun. She. Go. Look. Search. Hutch. Ko. Cure. Okay, hands down. ಅವನು ಸ್ಕೂಲಲ್ಲಿ ಕಲ್ತ್ಕೋತಾ ಇರೋದು ಕೌಶಿ ಸುನೀಲ್ ಕುಮಾರ್ ಸರ್ ಅಂತ. ಬೋಗಾದಿಯಲ್ಲಿ ಕರಾಟೆ ಡು ಅಂತ ಕರಾಟೆ ಕ್ಲಾಸ್ ಇದೆ. ಯಾರಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ ಡೀಟೇಲ್ಸ್ ನ ಕೊಡ್ತೀನಿ, ಕಮೆಂಟ್ ಮಾಡಿ ಕೇಳಿ. ಹಾಗೇನೆ ನೆಕ್ಸ್ಟ್ ಡೇ ಸಮೂನ ಸ್ಕೂಲಿಗೆ ಕಳ್ಸಿದ್ದೆ. ಹುಷಾರಿಲ್ಲ ಅಂತ ಸ್ಕೂಲಿಂದ ಕಾಲ್ ಮಾಡಿದ್ರು. ಹಾಗಾಗಿ ಸ್ಕೂಲಿಗೆ ಬಂದಿದ್ದೀನಿ. ಸ್ಕೂಲನ್ನ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದೀರಾ. ಸಮೂಗೆ ಜ್ವರ ಬಂದಿದೆ. ನೆನ್ನೆ ಸ್ಕೂಲಿಂದ ಕಾಲ್ ಮಾಡಿದ್ರು, ಕರ್ಕೊಂಡು ಬಂದು ಡಾಕ್ಟ್ರಿಗೆಲ್ಲ ತೋರಿಸ್ದೆ. ನಾವು ರಾಮಕೃಷ್ಣ ಹಾಸ್ಪಿಟಲಲ್ಲಿ ತೋರಿಸೋದು, ನರ್ಸಿಂಗ್ ಹೋಮಲ್ಲಿ. ಅಲ್ಲಿ ಗಣೇಶ್ ಸಂದೇಶ್ ಡಾಕ್ಟ್ರ್ ಇದ್ದಾರೆ. ನಮ್ಮ ಸಮೂ 1.5 ಇಯರ್ಸಿಂದ ಅವ್ರ ಹತ್ರನೇ ತೋರಿಸೋದು. ಆಲ್ಮೋಸ್ಟ್ ತೋರಿಸಿದ್ದೀನಿ. ಎದ್ದೇಳ್ಸನ ಬನ್ನಿ, ಊಟ ಮಾಡಿಸ್ಬೇಕು. ಸಮೂಮ ಇದ್ದಿದ್ಯಾ ಕಳ್ಳ ಕಳ್ಳ ನಾಟಕ ಮಲಗದೇ ಇಲ್ಲ. ಮೆಡಿಸನ್ ಹಾಕಿ ಮಲಗಿಸಿರ್ತೀನಿ, ಸುಮ್ಮನೆ ನಾಟಕ ಮಾಡೋದು.
ಫೋನ್ ಔಸ್ಕೊಂಡು ಬೆಡ್ಶೀಟ್ ಒಳಗೆ ಫೋನ್ ಇಟ್ಕೊಂಡು ಫೋನ್ ನೋಡೋದು. ಮಾತ್ರೆ ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ಕೊಟ್ಟಿದ್ರು, ಮತ್ತೆ ಮಧ್ಯದಲ್ಲಿ ಸಿರಪ್ ಕೊಡೋಕ್ಕೆ ಶುರು ಮಾಡಿದ್ರು. ಮಾತ್ರೆ ನುಂಗ್ಸೋ ಅಷ್ಟೊತ್ತಿಗೆ ನನಗೆ ಎಷ್ಟು ಕಷ್ಟ ಆಗುತ್ತೆ. ಚೆನ್ನಾಗಿರಲ್ವಾ? ಇವಾಗ ಸ್ಕೂಲಿಗೆ ಹೋಗ್ಬೇಕಿತ್ತು ನೀನು. ಟ್ಯಾಬ್ಲೆಟ್ ತೊಗೊಳಕ್ಕೆ ತುಂಬಾ ಕಷ್ಟ. ಕೇಳಿದ್ರು ಸಿರಪ್ ಬೇಕಾ ಟ್ಯಾಬ್ಲೆಟ್ ಬೇಕಂತ. ಆಮೇಲೆ ನಾವು ಸಿರಪ್ಪೇ ಕೊಡಿ ಅಂತ ಹೇಳಿದ್ವಿ. ಇಲ್ಲ ಬೇಡ, ಏಜ್ ಆಗಿದೆ ಅವನಿಗೆ, ಈಗ ದೊಡ್ಡವನಾಗ್ತಿದ್ದಾನೆ, ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸೇ ವೇಸ್ಟ್ ಮಾಡಿಬಿಡ್ತಾನೆ. ಇವಾಗ ಅವರು 10 1 ಪ್ಯಾಕ್ ಅಂತ ಕೊಟ್ಟಿರ್ತಾರೆ ಅಲ್ವಾ. ಈಗ ಇವನು ನೀರಲ್ಲಿ ಎಲ್ಲ ಹಾಕಿ ಉಗುಳು ಬಿಟ್ರೆ ನೀರು ಕುಡಿಯೋದಿಲ್ಲ, ಮಾತ್ರೆ ಇಟ್ಕೋತಾನೆ. ನೀರು ಹಾಕೊಂಡ ತಕ್ಷಣವೇ ಎಲ್ಲ ತೆಗೆದು ಉಗುಳು ಬಿಡೋದು. ಮತ್ತು ಅವ್ರು ಕಟ್ ಪೀಸ್ ಕೊಡಲ್ಲ ಚಿನ್ನಮ್ಮ. 10 ಟ್ಯಾಬ್ಲೆಟ್ಸ್ ಅಂದರೆ 10 ಟ್ಯಾಬ್ಲೆಟ್ಸೇ. ಮತ್ತು ನಾವು 10 ತೊಗೋಬೇಕಾಗುತ್ತೆ. ಹಂಗೆ ಉಗುಳು ಬಿಡ್ತಾನೆ. ಆವಾಗ ಬೇಜಾರಾಗ್ಬಿಡುತ್ತೆ. ಸಿರಪ್ ಆದರೆ ಬಿಡಪ್ಪ ಅಂತ ಹೇಳ್ಬೋದು, ಮತ್ತೆ ಹಾಕ್ಬೋದು. ಟ್ಯಾಬ್ಲೆಟ್ಸ್ನ ವೇಸ್ಟ್ ಮಾಡ್ತಾನೆ. ಹಾಗಾಗಿ ಚೆನ್ನಾಗಿ ಬೈದೆ. ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅವನಿಗೆ. ಟ್ಯಾಬ್ಲೆಟ್ಸ್ನ ಹೆಂಗೆ ಕೊಡ್ತೀನಿ ನಾನು ಅದನ್ನು ಹಾಕ್ತೀನಿ. ತುಂಬ ಜ್ವರ ಬಂದ್ಬಿಟ್ಟಿತ್ತು. ಸ್ಕೂಲಿಂದ ಫೋನ್ ಮಾಡಿದ್ರು. ಬಿಸಿನೀರನ್ನ ಯಾವಾಗ? ಕುಡ್ಸುವಾಗ. ನೀರು ಕುಡಿಯೋದಿಲ್ಲ, ಅದಕ್ಕೆ ಹಿಡ್ಕೊಂಡು ಉಯ್ತೀನಿ ನೀರನ್ನ ಬಾಯೊಳಕ್ಕೆ. ಮೈ ಮೇಲಲ್ಲ, ಅದವನ್ ಮೈ ಮೇಲೆ ಚಲ್ಕೊತಾನೆ. ಸ್ಕೂಲಿಗೆ ಕಳಿಸಿದ್ದೀನಿ. ಬೆಳಗ್ಗೆ ಸ್ವಲ್ಪ ಗಂಟ್ಲು ನೋವ್ತಿದೆ ಅಮ್ಮ, ತಲೆ ನೋವ್ತಿದೆ ಅಂದ. ಗಾಗ್ಲಿಂಗ್ ಮಾಡ್ಕೋತೀನಿ ಅಂತ ಹೇಳ್ದ. ಸಾಲ್ಟು ಟರ್ಮರಿಕ್ ಹಾಕಿ ಬಿಸಿನೀರು ಕೊಟ್ಟೆ. ಗಾಗ್ಲಿಂಗ್ ಮಾಡ್ಕೊಂಡ, ಬಿಸಿನೀರು ಕುಡ್ದ. ಏನಿಲ್ಲ ಪರವಾಗಿಲ್ಲ, ಹೋಗ್ತೀನಿ ಅಂತ ಆರಾಮಾಗೆ ಹೋದ. 10:30 ಹಂಗೆ ಸ್ಕೂಲಿಂದ ಕಾಲ್ ಬಂತು, ಹುಷಾರಿಲ್ಲ ಬನ್ನಿ ಕರ್ಕೊಂಡು ಹೋಗಿ ಅಂತ. ಹೋಗಿ ನೋಡ್ತೀನಿ, ಫುಲ್ಲು ಹೈ ಫೀವರ್ ಇದೆ. ಆಮೇಲೆ ತಕ್ಷಣಕ್ಕೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ. ನಮ್ಮ ಮನೆಯಿಂದ ಕ್ಲಿನಿಕ್ಗೆ ತುಂಬಾ ದೂರ ಆಗುತ್ತೆ. ಕ್ಲಿನಿಕಲ್ಲಿ ಡಾಕ್ಟ್ರು ಸಿಕ್ಕಲಿಲ್ಲ, ನರ್ಸಿಂಗ್ ಹೋಮಲ್ಲಿ ಇರ್ತೀವಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿದ್ವಿ. ಆಮೇಲೆ 100 ಇತ್ತು ಫೀವರು. ಆಮೇಲೆ ಒಂದು ಟ್ಯಾಬ್ಲೆಟ್ ಹಾಕ್ತಾರೆ. ಆ ಟ್ಯಾಬ್ಲೆಟನ್ನು ಹಾಕಿದ್ರು. ಹಾಕಿದ ಮೇಲೆ ಸ್ವಲ್ಪ ಜ್ವರ ಕಮ್ಮಿ ಆಯಿತು. ಅವನು ಜ್ವರ ತುಂಬ ಇದ್ದರೆ ಸುಮ್ಮನೆ ಮಲ್ಕೊಬಿಡೋದು. ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ನೋಡಿ ಆಟ ಆಡ್ತಾ ಇರೋದು. ನಾನು ಮಲಗಿಸ್ಬಿಟ್ಟು ಹೋಗಿದ್ದೀನಿ ಕೆಲಸ ಮಾಡೋದಕ್ಕೆ. ಆಟ ಆಡ್ಕೊಂಡಿದ್ದಾನೆ. ಸ್ಕೂಲಿಗೆ ಹೋಗು, ಈಗಲೂ ಬಿಡ್ತೀನಿ ಸ್ಕೂಲಿಗೆ ಬಿಡ್ತೀನಿ ಅಂದರೆ ಹಿಂಗೆ ಮುಚ್ಕೊಂಡು ಮಲ್ಕೊಳ್ಳೋದು. ಅವ್ನಿಗೆ ಟ್ಯಾಬ್ಲೆಟ್ ಹಾಕ್ತೀನಲ್ಲ, ಅವಾಗ ಒಂದ್ಸತಿ ತೋರಿಸ್ತೀನಿ ಹೇಗೆಲ್ಲ ಮಾಡ್ತಾನೆ ಅಂತ. ಓಕೆ ಬಾಯ್. ಮಲ್ಕೋತೀಯಾ? ಊಟ ಮಾಡ್ತೀಯಾ? ಬಾ ಊಟ ಮಾಡಿ ಟ್ಯಾಬ್ಲೆಟ್ ಹಾಕ್ತೀನಿ. ನೀನು ಕೇಳಬೇಕಾಯ್ತು, ಪ್ಲೀಸ್ ಸಿರಪ್ಪೆ ಕೊಡಿ ಅಂತ. ನೀನಿನ್ನೂ ಬರ್ತಾ ಇನ್ನೂ ಪುಟಾಣಿ ಆಗ್ತಾ ಇರ್ತೀಯಾ? ದೊಡ್ಡವನಾಗಿದ್ಯಾ ತಾನೇ ನೀನು? ಟಾಲ್ ಬಾಯ್ ಆಗಿದ್ಯಾ? ಇಲ್ಲ ನೀನು ಸಿರಪ್ ಕುಡಿದ್ರೆ ತುಂಬ ಚಿಕ್ಕವನು. ಟ್ಯಾಬ್ಲೆಟ್ ತಗೊಂಡ್ರೆ ಗುಡ್ ಬಾಯ್, ಟಾಲ್ ಬಾಯ್. ಟಾಲ್ ಬಾಯ್. ಟಾಲ್ ಆಗಿದೆಯಲ್ಲ ಅಷ್ಟೊಂದು. ಫೋನ್ ನೋಡಿ, ಇಲ್ಲಿ ಫೋನ್ನ ಹಚ್ಕೊಂಡು ಔಸ್ಕೊಂಡು ಬಂದು ಮುಚ್ಕೊಂಡು ನೋಡೋದು. ಈ ಥರ ಮಾಡೋದವನು. ಓಕೆ ಬಾ ಊಟ ಮಾಡು. ಮತ್ತೆ ಟ್ಯಾಬ್ಲೆಟ್ ಹಾಕುವಾಗ ಸಿಗ್ತಾನೆ ಅವನು. ಸಿಗ್ತೀಯಾ? ಸಿಗ್ತೀನಿ ಅನ್ಸುತ್ತೆ. ವಿಡಿಯೋ ಮಾಡ್ತಿರ್ತೀನಲ್ವಾ, ಎಲ್ಲ ನೋಡ್ತಾರೆ. ಅವಾಗಾದ್ರೂ ನೀನು ಬೇಗ ನುಗ್ಗೋಬಿಡು, ಓಕೆನಾ? ನನಗೆ ಹೆದರಿಕೆ ಆಗುತ್ತೆ. ಸಮುಗೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ. ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಅವನು ಎಷ್ಟು ಆಟ ಆಡಿಸ್ತಾನೆ, ತುಂಬ ಎದುರುತ್ತಾನೆ, ಮತ್ತೆ ಹಾಗೆ ಉಗಿದ್ ಬಿಡ್ತಾನೆ ಟ್ಯಾಬ್ಲೆಟ್ಸ್ನ. ಟ್ಯಾಬ್ಲೆಟ್ ಹಾಕಿದ ತಕ್ಷಣ ಅದು ಕಹಿ ಬಿಟ್ಟ ತಕ್ಷಣ ಉಗಿದ್ ಬಿಡ್ತಾನೆ. ಹಾಗಾಗಿ ನಾನು ಹೇಳಿದ್ದೆ ವಿಡಿಯೋ ಮಾಡಿ ತೋರಿಸ್ತೀನಿ ಅವನಿಗೆ ಟ್ಯಾಬ್ಲೆಟ್ ಹಾಕೋದು ಅಂತ. ತುಂಬಾನೇ ಎದುರುತ್ತಾನೆ. ಹಾಕೋಕ್ ಹೋದ ತಕ್ಷಣ ಬೇಡ ಅಂತ ಹಿಂದೆ ಹೋಗ್ಬಿಡೋದು, ಆ ಥರ ಎಲ್ಲ ಮಾಡ್ತಾನೆ. ಹಾಗಾಗಿ ಅದೊಂದು ವಿಡಿಯೋ ಮಾಡಿದ್ದೀನಿ. ಅವನ್ನ ನಿಧಾನಕ್ಕೆ ಸಮಾಧಾನ ಮಾಡಿ ತೊಡೆ ಮೇಲೆ ಕೂರಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಹಾಕಿ, ಫಸ್ಟ್ ನಾವೆಲ್ಲ ಟ್ಯಾಬ್ಲೆಟ್ ತಗೋಬೇಕಾದ್ರೆ ನೀರ್ ಹಾಕೊಂಡು ಟ್ಯಾಬ್ಲೆಟ್ ಹಾಕೋತೀವಿ. ಅವನಿಗೆ ಆ ಥರ ಹಾಕಿದ್ರೆ ಜ್ವರದ ಟ್ಯಾಬ್ಲೆಟ್ ಬಾಯೆಲ್ಲ ಕಹಿ ಬಿಟ್ಬಿಡುತ್ತೆ. ಹಾಗಾಗಿ ಫಸ್ಟ್ ಟ್ಯಾಬ್ಲೆಟ್ ಅನ್ನ ಹಾಕಿ ಆಮೇಲೆ ನೀರನ್ನ ಕುಡಿಸ್ತಾ ಇದ್ದೀನಿ. ತುಂಬಾ ಹಿಂಸೆ ಕೊಡ್ತಿದ್ದ, ಬಟ್ಟೆ ಮೇಲೆಲ್ಲ ನೀರ್ ಚೆಲ್ಕೊಬಿಡೋದು, ಆ ಥರ ಎಲ್ಲ ಮಾಡ್ತಿದ್ದ. ಈಗ ವಿಡಿಯೋ ಮಾಡ್ತಾ ಇದೀವಿ ಅಂತ ಏನೋ ಗೊತ್ತಿಲ್ಲ. ತುಂಬಾನೇ ಈಸಿಯಾಗಿ ಟ್ಯಾಬ್ಲೆಟ್ ಅನ್ನ ತಗೊಂಡ. ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ಅನ್ನ ಕೊಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಸೋಕ್ಕೂ ಮುಂಚೆ ಮುದ್ದೆಯನ್ನ ನುಂಗ್ಸೋದಕ್ಕೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಈಸಿ ಆಗುತ್ತೆ. ಹಾಗೇನೆ ಸಿರಪ್ ಅನ್ನ ಹಾಕ್ತಾ ಇದ್ದೀನಿ. ಸಿರಪ್ ಅನ್ನು ಅಷ್ಟೇ, ಸಿರಪ್ ಏನು ಇಲ್ಲ, ಅವನೇ ಬೇಜಾರ್ ಮಾಡ್ಕೊಳ್ಳಲ್ಲ. ಹಾಗೇನೆ ಕುಡಿದ್ ಬಿಡ್ತಾನೆ ಬೇಗನೆ. ಮುದ್ದೆಯನ್ನ ನುಂಗ್ತಾನೆ, ಆದ್ರೆ ಟ್ಯಾಬ್ಲೆಟ್ ಕಹಿ ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಎದುರುತ್ತಾನೆ. ಹಾಗೇನೆ ಸ್ವಲ್ಪ ಜ್ವರ ಜಾಸ್ತಿ ಆಯ್ತು ಅಂದ್ರೆ ಮಲಗ್ ಬಿಡ್ತಾನೆ. ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ತುಂಬಾನೇ ಆಟ ಆಡ್ತಾನೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ತೀರಾ. ದೂರ ಹೋಗು.
ನಾಳೆ ಸ್ಕೂಲಿಗೆ ಹೋಗು. ಆಯ್ತು, ಹೋಗ್ತೀನಿ. ನಮ್ಮ ಮನೆಗೆ ಶಿರ್ಡಿ ಸಾಯಿಬಾಬಾ ದೇವರ ಕ್ಯಾಲೆಂಡರ್ ಬಂದಿದೆ. ನನ್ನ ಇಷ್ಟದ ದೇವರು. ವರ್ಷದ ಮೊದಲನೇ ತಿಂಗಳಲ್ಲಿ ಕ್ಯಾಲೆಂಡರ್ ಬಂದಿದೆ. ಹಸ್ಬೆಂಡ್ ಕಸ್ಟಮರು ಶಿರ್ಡಿಗೆ ಹೋಗಿದ್ರಂತೆ, ಅಲ್ಲಿಂದ ಪ್ರಸಾದ ಮತ್ತು ಕ್ಯಾಲೆಂಡರನ್ನ ತಂದುಕೊಟ್ಟಿದ್ದಾರೆ. ಪ್ರತಿ ವರ್ಷ ನಮ್ಮನೆಗೆ ಮಿಸ್ ಮಾಡಿದೆ ಕ್ಯಾಲೆಂಡರ್ ಬರುತ್ತೆ. ಹೋದ ವರ್ಷದ್ದು ಕೂಡ ತೋರಿಸ್ತೀನಿ ನಿಮಗೆ. ಈ ಸತಿ ಓಪನ್ ಮಾಡಿ ತೋರಿಸ್ರಿ ಯಾವ ಥರ ಬಂದಿದೆ. ತುಂಬಾ ಖುಷಿ ಆಯಿತು ಅವ್ರು ಕ್ಯಾಲೆಂಡರ್ ತಂದು ತೋರಿಸಿದ ತಕ್ಷಣ. 2-3 ಥರ ಕ್ಯಾಲೆಂಡರ್ಗಳನ್ನ ತಂದಿದ್ದಾರೆ. ಅದೆಲ್ಲದರಲ್ಲಿ ತುಂಬಾ ಇಷ್ಟ ಆಯಿತು. ನೋಡಿ, ಈ ಶಿರ್ಡಿ ಸಾಯಿಬಾಬನ್ನ ನೋಡ್ತಾ ಇದ್ದೀರಾ. ಕ್ಯಾಲೆಂಡ್ರು ಪ್ರತಿ ವರ್ಷ ಬರುತ್ತೆ ನಮ್ಮ ಮನೆಗೆ. ಹಾಗೆಯೇ ಅದನ್ನು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಲೆಂಡರ್ಸ್ನ. ಯಾವುದನ್ನು ಹಾಳು ಮಾಡ್ಕೊಳ್ಳಲ್ಲ. ನಮ್ಮ 2 ರೂಮಲ್ಲೂ ಇದೆ, ತೋರಿಸ್ತೀನಿ ನಾನು ಕ್ಯಾಲೆಂಡರು. ಈ ವರ್ಷ ಕೂಡ ಬಂದಿದೆ. ಯಾರ ಕಡೆಯಿಂದಾದರೂ ಬರುತ್ತೆ, ನಾನು ಹೋಗೋಕ್ಕಾಗಿಲ್ಲ. ಯಾವಾಗ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ, ಹೋಗೋಣ. ಹೋದಾಗ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಸಾಯಿಬಾಬಾ ಬಂದರು ನಮ್ಮ ಮನೆಗೆ. ನೋಡ್ತಾ ಇದ್ದೀರಾ, ಈ ಸಲ ಕ್ಯಾಲೆಂಡರ್ ಬಂದಿದೆ. ಇದು 22ದು ನೋಡಿ, ಹಾಗೆ ಇಟ್ಕೊಂಡಿದ್ದೀವಿ ಕ್ಯಾಲೆಂಡರ್ನ. 2 ರೂಮ್ಗೆ ಒಂದೊಂದು ಕ್ಯಾಲೆಂಡರ್ನ ಹಾಕ್ಕೊಂಡಿದ್ದೀವಿ, ದೇವ್ರನ್ನ ಎದ್ದ ತಕ್ಷಣ ನೋಡೋದಕ್ಕಾಗುತ್ತೆ ಅಂತ. ಹಾಗೆಯೇ ನೀಟಾಗಿ ಇಟ್ಕೊಂಡಿದ್ವಿ. ಕಟ್ ಮಾಡಿ ಫ್ರೇಮ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. 2 ರೂಮ್ಗೆ ಒಂದೊಂದು ಫ್ರೇಮ್ ಮಾಡಿಸಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನಮ್ಮ ಮನೆಗೆ ಪ್ರತಿ ವರ್ಷ ಸಾಯಿಬಾಬಾ ಬರ್ತಾರೆ ಕ್ಯಾಲೆಂಡರ್ ಮುಖಾಂತರವಾಗಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನೊಂದು ಕ್ಯಾಲೆಂಡರ್ನ ತಂದಿದ್ರು. ಇದ್ರದ್ದು ಇನ್ನೊಂದು ವಿಶೇಷತೆ ಇದೆ. ನೀಟಾಗಿ ಸ್ಟ್ಯಾಂಡ್ ಹೋಲ್ಡರನ್ನು ಕೊಟ್ಟಿದ್ದಾರೆ, ಇಡ್ಬೋದು ಹಿಂಗೆ. ಎವ್ರಿ ಮಂತ್ದು ಒಂದೊಂದು ಕಾರ್ಡ್ಗಳು ಬರುತ್ತೆ. ಕಾರ್ಡ್ ತೋರಿಸಿ. ಜಾನ್ವರಿ ಫೆಬ್ರವರಿ ಅಂತ ಕಾರ್ಡನ್ನು ಚೇಂಜ್ ಮಾಡ್ಕೊಳ್ಳೋದು. ವಿತ್ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಹಸ್ಬೆಂಡ್ ಕಸ್ಟಮರೇ ಕೊಟ್ಟಿದ್ದು. ಜಾನ್ವರಿ ಫೆಬ್ರವರಿ ಮಾರ್ಚ್. ಮತ್ತು ಈಗ ಜಾನ್ವರಿ ತೋರಿಸ್ರಿ. ಜಾನ್ವರಿಲಿ ಏನು ವಿಶೇಷತೆ ಅಂದರೆ ಕೊಡಿ. ಏನು ವಿಶೇಷತೆ ಅಂದರೆ ಇದು ಆ್ಯಕ್ಚುಲಿ ಕ್ಯಾಲೆಂಡ್ರು ಕೂಡ. ಇದರಲ್ಲಿ ಸೀಡ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಪ್ಲ್ಯಾಂಟ್ ಆ್ಯಂಡ್ ಗ್ರೋ ಅಂತ. ಟೊಮೆಟೊದು ಸೀಡ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಸೀಡ್ಸ್ ಇದೆ. ಇಲ್ಲಿ ಉಲ್ಟಾ ಮಾಡಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರೊಳಗೆ ಸೀಡ್ಸ್ ಇದೆ. ನಾವು ಈ ಮಂತ್ ಮುಗಿದ ತಕ್ಷಣ, ಈಗ ಜಾನ್ವರಿ ಮಂತ್ ಮುಗೀತಲ್ವ, ಇದು ಮುಗಿದ ತಕ್ಷಣವೇ ನಾವು ಒಂದು ಪಾಟಿಗೆ ಇದನ್ನು ನೀಟಾಗಿ ಕಟ್ ಮಾಡಿ ಮಣ್ಣಲ್ಲಿ ಹಾಕಿ ನೀರನ್ನು ಹಾಕಿದ್ರೆ ಟೊಮೆಟೊ ಪ್ಲ್ಯಾಂಟ್ ಹಾಕಿದಾಗುತ್ತೆ. ಹಾಗೆ ಟೊಮೆಟೊ ಗಿಡ ಬೆಳೆಯುತ್ತೆ. ಹಾಗೆಯೇ ಎವ್ರಿ ಮಂತ್ ಒಂದೊಂದು. ಫೆಬ್ರವರಿ ಮಂತಲ್ಲಿ ತುಳಸಿ ಗಿಡದ್ದು ಬೀಜ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ, ತುಳಸಿ ಬೀಜಗಳಿದೆ. ಇದನ್ನು ಪಾಟಿಗೆ ಹಾಕಿ, ಕಟ್ ಮಾಡಿ ಪಾಟಿಗೆ ಹಾಕಿ ನೀರು ಹಾಕಿದ್ರೆ ತುಳಸಿ ಗಿಡ ಬೆಳೆಯುತ್ತೆ. ಹಾಗೆಯೇ ಮಾರ್ಚ್ ಮಂತಲ್ಲಿ ಮಾರಿಗೋಲ್ಡು ಚೆಂಡು ಹೂವಿಂದು ಬೀಜಗಳನ್ನು ಕೊಟ್ಟಿದ್ದಾರೆ. ಅದನ್ನು ಒಂದು ಸಪ್ರೇಟ್ ಪಾಟಿಗೆ ಹಾಕಿದ್ರೆ ನಮಗೆ ಚೆಂಡು ಹೂವಿನ ಗಿಡ ಬೆಳೆಯುತ್ತೆ, ಚೆಂಡು ಬೆಳೆಯುತ್ತೆ. ನಾನು ಹಾಕೋದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟು ಒಂದೊಂದು ಮಂತಲ್ಲೂ ಸಪ್ರೇಟಾಗಿ ಹಾಕ್ತೀವಿ. ಹಾಗೆಯೇ ಮತ್ತೆ ರಿಪೀಟ್ ಆಗುತ್ತೆ. ಮತ್ತು ಟೊಮ್ಯಾಟೊ, ತುಳಸಿ ಗಿಡದ್ದು ಬೀಜ, ಹಾಗೆಯೇ ಮಾರಿಗೋಲ್ಡ್ದು ಬೀಜಗಳು ಸಿಗುತ್ತೆ. 3 ಬೀಜಗಳದ್ದು 4 ಸೆಟ್ಟನ್ನು ಕೊಟ್ಟಿದ್ದಾರೆ. 3 4 12 ಮಂತ್ಸ್ ಥರ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಡ್ ಎಷ್ಟು ತುಂಬಾ ಚೆನ್ನಾಗಿದೆ. ಹಾಗೆಯೇ ಸಮ್ಮು ಹೇಳ್ತಾ ಇರ್ತಾನೆ ಡ್ರಾಯಿಂಗ್ ಮಾಡಿ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಈ ಸಲ ಇಯರ್ ಪೂರ್ತಿ ಮುಗಿದ ಮೇಲೆ ನೀನು ಡ್ರಾಯಿಂಗ್ ಇಟ್ಕೊಳ್ಳೋದಕ್ಕೇ ಯೂಸ್ ಮಾಡ್ಕೊ ಅಂತ ಹೇಳಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೀಡ್ಸ್ ಇದೆ ಅಂತ ನಮಗೆ ಗೊತ್ತೇ ಇಲ್ಲ. ಆಮೇಲೆ ಇದನ್ನು ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಸೀಡ್ಸ್ ಇದೆ ಅಂತ. ಹಾಗೆಯೇ ತಮ್ನೇಲಲ್ಲಿ ನೋಡಿದ್ದೀರಾ, ನಮ್ಮ ಮನೆಗೆ ಎಲ್ಲ ದೇವಸ್ಥಾನದ ಪ್ರಸಾದ ಬಂದಿದೆ ಅಂತ ಹೇಳಿದ್ದೀನಿ. ಹಾಗೆಯೇ ಶಿರ್ಡಿಯಿಂದ, ತಿರುಪತಿಯಿಂದ, ಹಾಗೆ ವರ್ನಾಡಿಂದ ಪ್ರಸಾದ ಬಂದಿದೆ. ಕಸ್ಟಮರ್ಸು
ಹೋದವರೆಲ್ಲ ಪ್ರಸಾದವನ್ನ ತಂದು ಕೊಡ್ತಾರೆ. ನಮ್ಮ ಮನೆಗೆ ಯಾವಾಗ್ಲೂ ಪ್ರಸಾದ ಬರ್ತಾ ಇರುತ್ತೆ. ಅದು ನಮ್ಗೆ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು. ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಮಿಸ್ ಮಾಡದೆ ನಮಗೂ ಕೂಡ ಒಂದೊಂದು ಪ್ರಸಾದವನ್ನ ತಂದ್ಕೊಡ್ತಾರೆ. ಶಿರಡಿಯಿಂದ ಪ್ರಸಾದ ಬಂದಿದೆ, ಹೊರನಾಡಿಂದ ಪ್ರಸಾದ ಬಂದಿದೆ, ಹಾಗೆ ತಿರುಪತಿಯಿಂದ ಕೂಡ ಪ್ರಸಾದ ಬಂದಿದೆ. 2-3 ದಿನದ ವಿಡಿಯೋನ ಒಂದೇ ವಿಡಿಯೋದಲ್ಲಿ ಹಾಕಿದೀನಿ. ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.